ಮಾಸ್ಟರ್ ಹತ್ರ ಟೆಕ್ಸ್ ಅದೇ ಎಕ್ಸ್ಪೆಕ್ಟ್ ನಾವು ಇಲ್ವೇ ಇಲ್ಲ. ಲೆಕ್ಕನೇ 100 ಹಾಕಕ್ಕಾಗಲ್ಲ. ಆದ್ರೂ ಆಗ್ಬೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮಾಡ್ತಾ ಇರ್ಬೇಕಷ್ಟೇನೆ. ಇವ್ರು ಹೇಳ್ದಾಗೆ ಅದೇ ಫಸ್ಟ್ ಟೈಮ್ ನಾನು ಜಾನಿ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಾ ಇರೋದು. ತುಂಬಾ ಫಸ್ಟ್ ಜಾನಿ ಮಾಸ್ಟರ್ ಈ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ನಾನು ಇವತ್ವರೆಗೂ ಅಪ್ಪು ಸರ್ನ ನೋಡಕ್ ಆಗ್ಲಿಲ್ಲ. ಅಂಡ್ ಅವ್ರ ಜೊತೆ ವರ್ಕ್ ಮಾಡಿರೋರು ಅಂಡ್ ಇಡೀ ಆಲ್ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ನನಗೆ ಅಂದ್ರೆ ಹೇಳ್ಕೊಡ್ತಾರೆ, ಈ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗಿದ್ದೆ. ಅಂಡ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋ ತುಂಬಾ ಖುಷಿ ಇದೆ. ಫುಲ್ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಭಯ ಆಯ್ತು, ಹೇಗೆ ಅಂದ್ರೆ ನನಗೆ ಅಷ್ಟು ಡಾನ್ಸ್ ಪರ್ಫೆಕ್ಷನ್ ಬರೋದಿಲ್ಲ, ಬಟ್ ಹೇಗ್ ಮಾಡ್ತಾರೆ ಅಂತ. ಬಟ್ ವೆರಿ ನೈಸ್. ಇಂಡಸ್ಟ್ರಿಗೆ ಪರ್ಚೇಸ್ ಇರುತ್ತೆ ತರುಣ್ ಸುಧೀರ್ ಇವತ್ತು ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಅವರ ಸಾಥ್ ಎಷ್ಟು, ಅವರನ್ನ ಈ ಕ್ಷಣದಲ್ಲಿ ಎಷ್ಟು ನೆನಪಿಸ್ತೀರಾ? ಹೌದು, ಆಫ್ಟರ್ ಮಹಾನಟಿ ತರುಣ್ ಸರ್ ತುಂಬಾನೇ ಪ್ರತಿಯೊಂದು ಕಥೆನೂ ನಾನು ತರುಣ್ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಈ ತರ ಒಂದು ಕತೆ ಬಂದಿದೆ, ಸೊ ಏನ್ ಸಜೆಸ್ಟ್ ಮಾಡ್ತಾ ಇದ್ರು ಸರ್, ಇದು ಈ ಟೀಮ್ ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತ. ನಾನು ಈ ಸಿನಿಮಾ ಬಗ್ಗೆ ಹೇಳಿದಾಗ ಈಸ್ ಆಲ್ಸೋ ತುಂಬಾ ಚೆನ್ನಾಗಿದೆ ಮಾಡಿ ಅಂತಾನೆ ಸೊ ಅದು ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಇಟ್ಸ್ ಎ ಲವ್ ಸಾಂಗ್, ಲವ್ ಮಾಂಟೇಜ್, ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಸ್ ಸಾಂಗ್. ಸೊ ಅದು ಶೂಟ್ ನಡೀತಾ ಇದೆ. ಇದು ಮುಗಿದ್ರೆ ಇನ್ನೊಂದು 10 days ಶೂಟ್ ಇರುತ್ತೆ. ಟಾಕಿ ಪೋರ್ಷನ್ ಮುಗಿಯುತ್ತೆ, 2 fights, ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟ್, ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಬ್ಬಿಂಗ್. ಸೊ ಇಯರ್ ಎಂಡ್ ಬರೋ ಪ್ಲಾನ್ಸ್. ಇದರಲ್ಲಿ ಕಲಾವಿದರು ಬಂದ್ರೆ ಅದೇ ಪ್ರಿಯಾಂಕಾ, ಅಶ್ವಿನ್, ಅದು ಬಿಟ್ಟರೆ ಯಾರೇ ನೀನು ಚೆಲುವೆ, ಸಂಗೀತ ಮೇಡಮ್. ಅವರು ತುಂಬಾ 27 years ಆಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಿದ್ದಾರೆ. ಸೊ ಅದು ನನ್ನ ಸಿನಿಮಾ ಮುಖಾಂತರ ಬರ್ತಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ತಿಲಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ಇವರು ಯಾರು, ರಮೇಶ್ ಇಂದ್ರ ಸರ್ ಮಾಡಿದ್ದಾರೆ. ರವಿ ಶ್ರೀವತ್ಸ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಶ್ರೀವತ್ಸ. ಇನ್ನ ಕೆಲವು ಇದ್ದಾರೆ, ಇನ್ನೊಂದಿಬ್ರು ಫೈನಲ್ ಆಗ್ಬೇಕು. ಇನ್ನೆರಡು ಕ್ಯಾರೆಕ್ಟರ್ ಫೈನಲ್ ಆಗಿದೆ, ಅದು ಹೋಗ್ತಾ ಹೋಗ್ತಾ. ಮೇಡಮ್ 1.5 ವರ್ಷ ಜರ್ನಿ ಶೂಟಿಂಗ್ ಪ್ರೋಸೆಸ್ ಅಲ್ಲ ಮೇಡಮ್, ಇಟ್ಸ್ ಎ ಸ್ಕ್ರಿಪ್ಟು, ಡೈಲಾಗ್ಸು, ಆ ಪ್ರೋಸೆಸ್ಸಲ್ಲಿ ಶೂಟಿಂಗ್ ಡೇಸ್ ಬಂದರೆ ನಿಮಗೆ ಆಲ್ಮೋಸ್ಟ್ 80 days ಇಲ್ಲಿವರೆಗೂ ಆಗಿ 80 days ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲು ನಾವು ಮಾಲೂರಲ್ಲಿ ಮಾಡಿದ್ವಿ, ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು. ಇದು 4th ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ. 4th ಶೆಡ್ಯೂಲ್ ಸಾಂಗ್ ಶೂಟ್. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತೊಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕ್ಕೊಂಡು ಈ ಸಾಂಗ್ ಮುಗಿಸ್ಕೊಡೋಣ. ಇನ್ ಕಮಿಂಗ್ ಡೇಸಲ್ಲಿ 10 days ಶೂಟ್. ಹೌದು ಸರ್. ನಿಜವಾಗ್ಲೂ ಸರ್, ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗ್ಲೂ ನನ್ಗೆ ಅನ್ಸೋದು, ಸರಿ ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದ್ರೆ ಹಂಗಂದ್ರೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗ, ಈಗ ನನ್ನೇ ಕೆಲವು ಪ್ರೊಡ್ಯೂಸರು, ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತು ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ? ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಗಾನದ ಇರುತ್ತೆ, ಟೇಸ್ಟ್ ಇರುತ್ತೆ, ಡಿಸ್ಕಸ್ ಮಾಡಿ ಮಾಡೋಣ. ఈ 1.5 year జర్నీలో ఎప్పుడు నేను తన ఫేస్లో కోపం చూడలేదు. టెన్షన్ ఉంటుంది కానీ బట్ ఎప్పుడు కోపం సీరియస్ అవ్వలేదు. ఏది ఉన్నా కూడా అందరితో కలుపుకొని నా సినిమా బయట బాగా రావాలి, నా సినిమా బయటికి రిలీజ్ అవ్వాలి, రిలీజ్ అయ్యి ఆడియన్స్కి అందరినీ అలరించాలి అనే ఒక మైండ్ థాట్ తప్ప ఇంకా వేరే ఏం లేకుండా డే అండ్ నైట్ కష్టపడి అందరినీ కలుపుకొని ఫార్వర్డ్ తీసుకొని షిప్ పెట్టారు కదా. సో అది దీనికి కరెక్ట్ సూట్ అవుతుంది. సో ఆల్ ది బెస్ట్. సినిమా మంచి పెద్ద విజన్ సాధించాలి. ఆల్మోస్ట్ కర్ణాటక శాండల్వుడ్ ఆల్మోస్ట్ అంటే కొరియోగ్రఫీ చేశారు. ఇంకెవరైనా పెండింగ్ ఉన్నారా? ఏది ఇక్కడనా? ఇక్కడ కర్ణాటక ఇంకెవరున్నారు? అందరూ చేయాలంటే ఉన్నారా? యాక్చువల్లీ చేస్తారు, అందరు పిలుస్తారు, బట్ కొన్ని ఏదో డేట్ సెట్ అవ్వక, బట్ నాకు అందరితో చేయాలని ఉంటుంది. దాని డేట్ సెట్ అవ్వక నేను చేయలేదు.
ఇప్పుడు ఉన్న వాళ్ళందరికీ చేయాలనే కోరిక. సో యంగ్స్టర్స్ అందరితో ఇప్పుడు ఉన్నారు కదా యువరాజ్ సో ఇంకా నేను సాంగ్ అడిగాను సెట్ అవ్వలేదు బట్ చేస్తాను అండ్ అందరికి చేయాలని కోరిక. ಹಾಯ್ ನಮಸ್ತೆ ಇಲ್ಲ ಅಲ್ಲೇ ಕ್ಲಿಯರ್ ಆಗಿ ಮಾಡ್ಕೊಂಡ್ ಬರ್ತೀವಿ, ಅದರಲ್ಲೇನು ಯಾವುದು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ನೀವು ರೆಗ್ಯುಲೇಷನ್ ತಗೊಂಡಿದ್ದೀರಾ? ಕೊಡ್ತೀನಿ ಅಂತ ಆಮೇಲೆ ಹೇಳಿದ್ದಾರೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ದುಡ್ಡು ಹಾಕಿ ದುಡ್ಡು ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡೋದೇ ಇಲ್ಲ ಅಂತಂದ್ರೆ ಹೌದಾ? ಡಬ್ಬಿಂಗ್ ಹೋಗ್ತೀರಾ? ಹೋಗ್ಲೇಬೇಕಲ್ಲ, ನಮ್ದೇ ಅಲ್ಲ. ಇಲ್ಲ ಇಲ್ಲ, ಇದು ಎಲ್ಲ ಭಾಗಕ್ಕೂ ನಿರ್ದೇಶಕರು ಇಡ್ಲಿಕ್ಕೆ ಬಂದ್ರೆ ಚೆನ್ನಾಗಿ ಸ್ಟೋರಿ ಹೋಗ್ತಾ ನಾರ್ಮಲ್ ಆಗಿ ಸ್ಟಾರ್ಟ್ ಆಗೋದು ಒಂದು ಸೋಷಿಯಲ್ ಮೀಡಿಯಾ ಥ್ರಿಲ್ಲರ್ ಕನೆಕ್ಟ್ ಆಗುತ್ತೆ, ಅದು ಹಿಂಗೆ ಸಾಲ್ವ್ ಆಗುತ್ತೆ. ಇದ್ರಲ್ಲಿ ಯಾವುದೇ ಮೆಸೇಜ್ ಹೇಳ್ತೀನಿ ಇದರಿಂದ ರಾಂಗ್ ರೈಟ್ ಇದೇನು ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಸರ್, ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಅಪ್ ಟು ಎಂಡ್ವರ್ಗು ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಒಂದು ಇವತ್ತು ಎಡಿಟಲ್ಲಿ ಕೂತ್ಕೊಂಡು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಿಸ್ ಹೊಡಿತಾ ಇದೆಯಾ ಏನು. ಸೊ ಕಲೆಕ್ಟಿವ್ ಒಪಿನಿಯನ್ ಸರ್, ಇಲ್ಲಿ ಯಾರ್ದೋ ಈಗ ನಾನೇ ಈಗ ಆ್ಯಕ್ಟ್ ಮಾಡ್ಬಿಟ್ಟಿದ್ದೀನಿ ಇದೇ ಇರಬೇಕು ಅವ್ರದ್ದಿಲ್ಲ, ಪ್ರೊಡ್ಯೂಸರ್ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಇದನ್ನ ಇರಬೇಕು ಇಲ್ಲ, ಇದು ಆಡಿಯನ್ಸಿಗೆ ರೀಚ್ ಆಗುತ್ತಾ, ಫಸ್ಟ್ ನಮಗೆ ಇಷ್ಟ ಆಗ್ತಿದೆಯಾ ಸಂಗೀತ. ಸೊ ಕಲೆಕ್ಟಿವ್ ಒಪಿನಿಯನ್ ಪ್ರಕಾರನೇ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಬಟ್ ನೀವು ಹೇಳ್ದಂಗೆ ಆ ಚಾಲೆಂಜಸ್ ಎಲ್ಲ ಇವತ್ತು ರಿಸೀವ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಹೊಸಬ್ರು ಸಿನಿಮಾಗೆ ಆಡಿಯನ್ಸ್ ಬರ್ತಿಲ್ಲ, ಕಲೆಕ್ಷನ್ ಇಲ್ಲ, ಬಿಸ್ನೆಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀವಿ. ಇದೆಲ್ಲ ತಿಳ್ಕೊಂಡು ಕಾಮಾಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಗೆ ತರೋಣ, ರೀಚ್ ಮಾಡ್ಸೋಕ್ಕೆ ಎಲ್ಲರೂ ಫಸ್ಟ್ ಟೈಮ್